Level 3, 79th question. What is the fractional change in the value of free fall acceleration for a particle when it is lifted from surface to an elevation h? ಸೊ ನಾವೀಗ ಏನು ಕಂಡಿಬೇಕು ಅಂದರೆ ಫ್ರಾಕ್ಷನಲ್ ಚೇಂಜ್ ಇನ್ ದಿ ವ್ಯಾಲ್ಯೂ ಆಫ್ ಫ್ರೀ ಫಾಲ್ನ ಕಂಡಿಬೇಕು. ದಟ್ ಈಸ್ ಆಫ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಡಿ ಜಿ ಡಿವೈಡ್ ಬೈ ಜಿ ವ್ಯಾಲ್ಯೂನ ಖಂಡಿತ ಹೋಗಬೇಕು. ಸೊ ಸಿನ್ಸ್ ವಿ ನೋ ದಟ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡ್ ಬೈ ಆರ್ ಇ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಅಂತ ಬರ್ಕೊತ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್. ದಟ್ ಈಸ್ ಆಫ್ ಡಿ ಜಿ ಡಿವೈಡೆಡ್ ಬೈ ಡಿ ಆರ್ ಮಸ್ಟ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ಸ್ ಹೊರಗಡೆ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಮೈನಸ್ 2gm divided by r cube will be a formula. Okay, so that is of differentiation of x to the power n is equal to n into x to the power of n minus 1 ರೂಪದಲ್ಲಿ ಅದನ್ನು ತಗೊಂಡಿರೋದು. ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ r to the power of minus 2 is equal to minus 2 into r to the power of minus 2 minus 1 ಅಂತ ಹೇಳಿದ್ರೆ minus 2 divided by r to the power 3. ಸೊ ಇದು ಅದು ಇಲ್ಲಿ ಬರ್ಕೊಂಡಿದ್ದೀವಿ. ಜಿ ಎಮ್ is of a constant. Okay, so let us take, since you need to find the fractional change in the value of free fall ಆಗಿರೋದ್ರಿಂದ instead of dr I am going to take it as h ಅಂತ ತಗೊಂತ ಹೋಗ್ತೀನಿ. that is of dg divided by h which must be equal to minus 2gm divided by r square ಮಲ್ಟಿಪ್ಲೈಡ್ ಬೈ 1 ಡಿವೈಡ್ ಬೈ ಆರ್. ಜಸ್ಟ್ ಆರ್ನ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನೇನು ಕೂಡ ಮಾಡ್ತಾ ಇಲ್ಲ. ಸಿನ್ಸ್ ಜಿ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ನಾವೇನಂತ ಬರ್ಕೊಬೋದು, ಜಿ ಅಂತ ಬರ್ಕೊಬೋದು. ದೇರ್ ಫೋರ್ ಡಿ ಜಿ ಡಿವೈಡೆಡ್ ಬೈ ಹೆಚ್ ಇಸ್ ಈಕ್ವಲ್ ಟು ಮೈನಸ್ 2g ಡಿವೈಡೆಡ್ ಬೈ ಆರ್ ಅಂತ ಬರ್ಕೊತ ಬರ್ತೀರಾ. ಓಕೆ, ಸೊ ದೇರ್ ಫೋರ್ ರಿಯರೇಂಜ್ ಮಾಡ್ಕೊತ ಹೋದ್ವಿ ಅಂತ ಹೇಳಿದ್ರೆ ಡಿ ಜಿ ಡಿವೈಡೆಡ್ ಬೈ ಜಿ ಇಸ್ ಈಕ್ವಲ್ ಟು minus 2h divided by ಏನಾಗುತ್ತೆ, r ಆಗುತ್ತೆ. ಸೊ ವಿಚ್ ಒನ್ ಈಸ್ ಆಫ್ ರೈಟ್ ಆನ್ಸರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಫಸ್ಟ್ ಆಪ್ಷನ್ ಈಸ್ ಆಫ್ ರೈಟ್ ಆನ್ಸರ್. ದಟ್ ಈಸ್ ಆಫ್ minus 2h divided by r. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಆಫ್ 80th ಕ್ವಶನ್. ಇನ್ ದಿ ಅಬೋವ್ ಈಕ್ವೇಷನ್ ಅಂತ ಹೇಳಿದ್ರೆ ಮೇಲ್ಗಡೆ ಕೊಟ್ಟಿರುವಂಥ ಈಕ್ವೇಷನಲ್ಲಿ ಇಫ್ ದಿ ಡಿಸ್ಟೆನ್ಸ್ ವರ್ 1/n ಟೈಮ್ಸ್ ದೆನ್ ನಂಬರ್ ಆಫ್ ಡೇಸ್ ಇನ್ ದಿ ಇಯರ್ ಕುಡ್ ಹ್ಯಾವ್ ಬೀನ್. ಸೊ ಯಾವ ರೀತಿ ಖಂಡಿತ ಹೋಗಬೇಕು. ಸಿನ್ಸ್ ವಿ ನೋ ದಟ್ ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಏನು ಗೊತ್ತಿದೆ ನಮಗೆ, ಆರ್ ಕ್ಯೂಬ್ ಅಂತ ಫಾರ್ಮುಲಾ ಗೊತ್ತಿದೆ, ರೈಟ್. ಸೊ ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್, ದಟ್ ಈಸ್ ಆಫ್ ಕೆಪ್ಲಸ್ ಥರ್ಡ್ ಲಾ. ಸೊ ಅದ್ರ ಪ್ರಕಾರ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಟಿ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಟು ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಮತ್ತು ಕೆ ಕಾನ್ಸ್ಟೆಂಟ್ ರಿಮೂವ್ ಆಯಿತು ಅಂತ ಹೇಳಿದ್ರೆ ಆರ್ ಒನ್ ಡಿವೈಡೆಡ್ ಬೈ ಆರ್ ಟು ಹೋಲ್ ಕ್ಯೂಬ್ ಅಂತ ಫಾರ್ಮುಲಾ ಬರ್ಕೊತ ಹೋಗ್ತೀರಾ, ರೈಟ್. ಸಿನ್ಸ್ ನಮಗೆ ಗೊತ್ತಿರುವಂಥ ಪ್ರಕಾರ ಇಫ್ ದಿ ಡಿಸ್ಟೆನ್ಸ್ ವರ್ 1/n ಟೈಮ್ಸ್ ಅಂದರೆ ಮುಂಚೆ ಇದ್ದಿದ್ದ ವ್ಯಾಲ್ಯೂಕ್ಕಿಂತ 1/n ಟೈಮ್ಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಒನ್ನ ಜಸ್ಟ್ ಆರ್ ಅಂತ ಬರ್ಕೊತೀನಿ ಡಿವೈಡ್ ಬೈ ಆರ್ ಟೂನ ಏನಂತ ಬರ್ಕೊಬೇಕು, ಯು ಹ್ಯಾವ್ ಟು ರೈಟ್ ಇಟ್ ಅಸ್ r/n ಅಂತ ಬರ್ಕೊಬೇಕು ಹೋಲ್ ಕ್ಯೂಬ್. ದಟ್ ಮಸ್ಟ್ ಬಿ ಈಕ್ವಲ್ ಟು ಟಿ ಒನ್ ಸ್ಕ್ವೇರ್ ಡಿವೈಡ್ ಬೈ ಟಿ ಟು ಸ್ಕ್ವೇರ್ ಅಂತ ಹಾಕೊತೀರಾ. ಓಕೆ, ದೇರ್ ಫೋರ್ t1 divided by t2 whole square, t1 divided by t2 whole square is equal to r ಮತ್ತು r ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದೇನು, ಜಸ್ಟ್ n ಕ್ಯೂಬ್ ಮಾತ್ರ ಉಳ್ಕೊತ ಹೋಗುತ್ತೆ. ದೇರ್ ಫೋರ್ t1 by t2 is equal to ಎಂತ ಬರ್ಕೊಬೋದು ನಾವು, n to the power of 3/2 ಅಂತ ಬರೀಬೋದು. ಆರ್ t1 is equal to t2 ಅಥವಾ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ t2 ಕಂಡುಹಿಡಿಬೇಕಾಗಿರೋದ್ರಿಂದ t2 is equal to t1 divided by ಅಂತ ಹಾಕೊತೀರಾ n to the power of 3/2 ಅಂತ ಹಾಕೊಳ್ಳಿ. ಸೊ ವಿಚ್ ಇಸ್ ಈಕ್ವಲ್ ಟು t1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 365 ಡೇಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಅದನ್ನು ಏನಂತ ಬರ್ಕೊಬೋದು ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ n ಕ್ಯೂಬ್ ಅಂತ ಬರೀತೀರಾ, ಆರ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 365 ಡಿವೈಡೆಡ್ ಬೈ n ಸ್ಕ್ವೇರ್ ಹೊರಗಡೆ ಬಂತು ಅಂದರೆ n ಆಗುತ್ತೆ, n ಇಂಟು √n. ದಟ್ ಮಸ್ಟ್ ಬಿ ಈಕ್ವಲ್ ಟು t2. ಸೊ ನ್ಯೂ ಟೈಮ್ನ ಖಂಡಿತ ಹೋಗ್ತಾ ಇದ್ದೀವಿ ಅಷ್ಟೇ ನಾವೀಗ. ಓಕೆ, ಇನಿಷಿಯಲ್ ಟೈಮು t1 ಇದ್ದಾಗ ಆರ್ ಇತ್ತು, ಫೈನಲ್ ಟೈಮು t2 ಚೇಂಜ್ ಆದಾಗ r/n ಆಯಿತು. r/n ಆದಾಗ
ಓಕೆ, ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ನ್ಯೂ ಟೈಮ್ ಪೀರಿಯಡ್ ಅಂತ ಕೇಳ್ತಾರೆ. ದಟ್ ಈಸ್ ಆಫ್ 365 ಡಿವೈಡ್ ಬೈ n ಇಂಟು ರೂಟ್ n ಡೇಸ್ ಅಂತ ಹಾಕೊಂತ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಮಾಸಸ್ ಆಫ್ ಎಷ್ಟು ಕೊಟ್ಟಿದ್ದಾರೆ ಈಗ 400 g and 1600 g or 20 centimeter apart. From the mass 400 g, at what point the intensity of the gravitational field due to two massed would be 0. ಓಕೆ, ಸೇಮ್ ಆಸ್ ಇಟ್ ಈಸ್, ಅದನ್ನೇ ಮುಂಚೆ ಹೇಳಿದ ಕ್ವಶನ್ನೇ ಇದನ್ನ ಇಂಟೆನ್ಸಿಟಿ ಕೇಳ್ತಾ ಹೋಗಿದ್ದಾರೆ. ಇಂಟೆನ್ಸಿಟಿ ಹಾಕೊಂಡ್ವಿ ಅಂತ ಹೇಳಿದ್ರೆ ಐ ಇಸ್ ಇಕ್ವಲ್ ಟು ಏನು ಬರ್ತಾ ಹೋಗುತ್ತೆ, ಎಫ್ ಡಿವೈಡ್ ಬೈ ಎಮ್ ಅಂತ ಹಾಕೊಂತ ಬರ್ತೀರಾ. ಓಕೆ, ಸೊ ದಟ್ ಇಂಪ್ಲೈಸ್ ಇಂಟೆನ್ಸಿಟಿ ಆಫ್ 400 ಮಸ್ಟ್ ಬಿ ಈಕ್ವಲ್ ಟು ಇಂಟೆನ್ಸಿಟಿ ಆಫ್ 1600 ಅಂತ ಹಾಕೊಂಡ್ವಿ ಅಂದರೆ ಎರಡು ಕಡೆ ಮಾಸಸ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂದಾಗ ಫೋರ್ಸ್ ಆಫ್ F100 ಈಸ್ ಈಕ್ವಲ್ ಟು ಫೋರ್ಸ್ ಆಫ್ 1600 ಬರುತ್ತೆ. ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಎಕ್ಸ್ ಅನ್ನೋ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಓಕೆ, ಸೊ ಎಕ್ಸ್ ಅನ್ನೋ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡಿ ಡಿವೈಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಹೈಯರ್ ಮಾಸ್ ಡಿವೈಡ್ ಬೈ ಲೋಯರ್ ಮಾಸ್ನ ಹಾಕ್ಕೊಂತೀರಾ. ಸೊ ವಿಚ್ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅಪಾರ್ಟು, 20 ಸೆಂಟಿಮೀಟರ್ ಅಪಾರ್ಟ್ ಡಿವೈಡೆಡ್ ಬೈ ಏನು ಹಾಕ್ಕೊಬೇಕು, 1 ಪ್ಲಸ್ ಹೈಯೆಸ್ಟ್ ಮಾಸ್ ಇಟ್ ಈಸ್ ಆಫ್ 1600 ಡಿವೈಡ್ ಬೈ 400 ಆಗುತ್ತೆ. ಸೊ 2 zeros ಕ್ಯಾನ್ಸಲ್, 4 ones 4 4s. ಸೊ ರೂಟ್ ಆಫ್ 4 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 2 ಬರುತ್ತೆ, 2 ಪ್ಲಸ್ 1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3. ಸೊ 20 ಡಿವೈಡೆಡ್ ಬೈ 3 ಸೆಂಟಿಮೀಟರ್. ಸೊ ಆಪ್ಷನ್ ನಂಬರ್ 2 ಈಸ್ ಆಫ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 82nd ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಮಸ್ಟ್ ಆಲ್ವೇಸ್ ಹ್ಯಾವ್, ಯಾವಾಗಲೂ ಕೂಡ ಏನಾಗಿರಬೇಕು, ದಟ್ ಈಸ್ ಆಫ್ ಎಲಿಪ್ಟಿಕಲ್ ಆರ್ಬಿಟ್ಸ್. ಓಕೆ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಕೂಡ. ಜಿಯೋಸ್ಟೇಷನರಿ ಸ್ಯಾಟಲೈಟು ಮಸ್ಟ್ ಆಲ್ವೇಸ್ ಹ್ಯಾವ್ ಎ ಸರ್ಕ್ಯುಲರ್ ಆರ್ಬಿಟ್, ಪ್ಯಾರಾಬೋಲಿಕ್ ಆರ್ಬಿಟ್, ಹೈಪರ್ಬೋಲಿಕ್, ಎಲ್ಲ ಎಲಿಪ್ಟಿಕಲ್ ಆರ್ಬಿಟ್. ಏನಕ್ಕೆ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳಿದ್ರೆ, ಸಿನ್ಸ್ ಅರ್ತ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸರ್ಕಲ್, ಇಟ್ ಈಸ್ ಆಫ್ ಓವಲ್ ಇನ್ ಶೇಪ್ ಅಂತ ಹೇಳ್ಕೊಟ್ಟಿದ್ದೀವಿ. ಓಕೆ, ಸೊ ಅದ್ರ ಪ್ರಕಾರ ಅರ್ತು ಯಾವ ಶೇಪಲ್ಲಿ ಇರುತ್ತೋ ಜಿಯೋಸ್ಟೇಷನರಿ ಸ್ಯಾಟಲೈಟ್ನ ಆರ್ಬಿಟು ಕೂಡ ಅದೇ ಶೇಪಲ್ಲಿ ಇರ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ 83rd ಕ್ವಶನ್, the escape velocity from the earth is of VE, then escape velocity from a planet whose mass and radius are twice that of the earth will be. Okay, so mass ಮತ್ತೆ ರೇಡಿಯಸ್ ನ ಕೊಟ್ಟಿರೋದ್ರಿಂದ VE is equal to ಯಾವ ಸ್ಕ್ವೇರ್ ಫಾರ್ಮುಲಾ ಹಾಕೊಂತೀರಾ, 2gm ಡಿವೈಡ್ ಬೈ ಆರ್ ಅನ್ನೋ ಫಾರ್ಮುಲಾ ಹಾಕೊಂತೀರಾ. ಈಗ ನ್ಯೂ ವ್ಯಾಲ್ಯೂ ಹಾಕೊಂಡ್ವಿ ಅಂತ ಹೇಳಿದ್ರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು ನ್ಯೂ ವ್ಯಾಲ್ಯೂ ಆಫ್ ಎಸ್ಕೇಪ್ ವೆಲಾಸಿಟಿ ಹಾಕೊಂಡ್ವಿ ಅಂದರೆ 2g ಇಂಟು ಮಾಸ್ ಇಸ್ ಡಬಲ್ಡ್ ಅಂತ ಹೇಳಿದ್ರೆ 2m ಅಂತ ಹಾಕೊಬೇಕು, ಡಿವೈಡ್ ಬೈ ರೇಡಿಯಸ್ ಇಸ್ ಆಲ್ಸೋ ಡಬಲ್ಡ್ ಅಂದರೆ 2r ಅಂತ ಹಾಕೊತೀರಾ. ಸೊ 2 ಮತ್ತು 2 ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 2gm ಡಿವೈಡ್ ಬೈ ಆರ್ ಉಳ್ಕೊಳುತ್ತೆ. ದಟ್ ಈಸ್ ಈಕ್ವಲ್ ಟು VNE ವಿಚ್ ಈಸ್ ಆಲ್ಸೋ ಈಕ್ವಲ್ ಟು VE. ದಟ್ ಈಸ್ ಆಫ್ ಆಪ್ಷನ್ ನಂಬರ್ ಫಸ್ಟ್ ಈಸ್ ಆಫ್ ರೈಟ್ ಆನ್ಸರ್. Okay, next, two satellites are moving around the earth in an ಯಾವ ಆರ್ಬಿಟಲ್ಲಿ ಅಂತ ಹೇಳಿದ್ರೆ ಸರ್ಕ್ಯುಲರ್ ಆರ್ಬಿಟ್ಸ್ ವಿತ್ ಆರ್ಬಿಟಲ್ ಸ್ಪೀಡ್ of v and 4v. The ratio of radii of their orbits r1 divided by r2 will be of ಏನಿರಬೇಕು ಅಂತ ಕೇಳಿದ್ದಾರೆ. ಸಿನ್ಸ್ ವಿ ನಾಟ್ ಈಸ್ ಈಕ್ವಲ್ ಟು ಆರ್ಬಿಟಲ್ ವೆಲಾಸಿಟಿ ವಿ ನಾಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಎಮ್ ಡಿವೈಡ್ ಬೈ ಆರ್ ಅಂತ ಫಾರ್ಮುಲಾ ಇದೆ. ಸೊ ಜಿ ಮತ್ತು ಎಮ್ನ ಕಾನ್ಸ್ಟೆಂಟ್ ಅಂತ ತಗೊತಾ ಹೋಗೋಣ. ಅವಾಗ ಏನಂತ ಬರಿಬೋದು ನಾವು, ವಿ ನಾಟ್ ಈಸ್ ಪ್ರಪೋರ್ಷನಲ್ ಟು 1 ಡಿವೈಡ್ ಬೈ ರೂಟ್ ಆರ್ ಅಂತ ಬರ್ಕೊತ ಹೋಗ್ಬೋದು. ಹೌದಲ್ವಾ? ಸೊ ನಾವೀಗ ಕಂಡಿಬೇಕಾಗಿರೋದು R1 ಬೈ R2 ನಾವು ಖಂಡಿತ ಹೋಗಬೇಕಾಗಿರೋದು. ಸೊ ಲೆಟ್ ಅಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ಬೋಣ. ದಟ್ ಈಸ್ ಆಫ್ ವಿ ನಾಟ್ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಏನಾಗುತ್ತೆ 1 ಡಿವೈಡ್ ಬೈ ಆರ್ ಆಗುತ್ತೆ. ದಟ್ ಇಂಪ್ಲೈಸ್, ಸೊ ಏನು ಮಾಡ್ಕೊಬೋದು ಈಗ, ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಆರ್ ಈಸ್ ಪ್ರಪೋರ್ಷನಲ್ ಟು 1 ಡಿವೈಡ್ ಬೈ ವಿ ನಾಟ್ ಸ್ಕ್ವೇರ್ ಅಂತ ಕೂಡ ಬರ್ಕೊತ ಹೋಗ್ಬೋದು. ದೇರ್ ಫೋರ್ R1 ಡಿವೈಡೆಡ್ ಬೈ R2 ಇಸ್ ಈಕ್ವಲ್ ಟು ಏನಂತ ಬರ್ಕೊಬೋದು, V2 ಡಿವೈಡ್ ಬೈ V1 ಹೋಲ್ ಸ್ಕ್ವೇರ್ ಅಂತ ವ್ಯಾಲ್ಯೂನ ಬರ್ಕೊತ ಹೋಗಬೇಕಾಗತ್ತೆ ನಾವು. ಓಕೆ, ಸೊ R1 ಬೈ R2 ಇಸ್ ಈಕ್ವಲ್ ಟು V2 ಬೈ V1 ಹೋಲ್ ಸ್ಕ್ವೇರ್. ಸೊ V2 ಎಷ್ಟು ಕೊಟ್ಟಿದ್ದಾರೆ,
4v, ಆರ್ಬಿಟಲ್ ಸ್ಪೀಡ್ v1 is equal to v ಅಂತ ಕೊಟ್ಟಿದ್ದಾರೆ, ಹೋಲ್ ಸ್ಕ್ವೇರ್ ಆಗುತ್ತೆ. therefore r1 divided by r2, so which is also equal to 4 square ಅಂತ ಹೇಳಿದ್ರೆ it is of 16. that implies r1 is to r2 is equal to 16 is to 1. so option number second one is of right answer. okay, next observe ಮಾಡಿ ಮಕ್ಕಳ. 85th question. so 85th question ಅಲ್ಲಿ the escape velocity of 10g body from the earth is 11 km per second. Ignoring the air resistance, the escape velocity of 10 kg of iron ball from the surface of the earth. Since we know that VE is equal to square root of 2gm divided by r. Therefore, VE is proportional to mass of the earth. ಈಗ ಕ್ವಶನ್ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಸ್ಟು 10 ಗ್ರಾಮ್ ಅಷ್ಟು ಒಂದು ಆಬ್ಜೆಕ್ಟ್ ಇತ್ತು, ಅದನ್ನು ಥ್ರೋ ಮಾಡಲಿಕ್ಕೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಬೇಕಾಗಿತ್ತು. ಹಾಗೆ ಈಗೇನಾಗಿದೆ, 10 kg ಐರನ್ ಬಾಲ್ನೂ ಕೂಡ ಕಳಿಸೋದಕ್ಕೆ ಎಷ್ಟು ಎಸ್ಕೇಪ್ ವೆಲಾಸಿಟಿ ಬೇಕಾಗುತ್ತೆ. ಸಿನ್ಸ್ escape velocity will not depends upon the 10 gram or 10 kg, it will depends upon the mass of the earth. okay, therefore the escape velocity will be of same ಇರುತ್ತೆ, ಯಾವುದೇ ಕಾರಣಕ್ಕೂ ಬೇರೆ ಆಗೋದಿಲ್ಲ. ನೆಕ್ಸ್ಟ್ ಇದು ಕ್ವಶನ್ ರಿಪೀಟ್ ಆಗಿದೆ, ದಟ್ ಈಸ್ ಆಫ್ ಫೋರ್ತ್ ಒನ್ ಈಸ್ ಆಫ್ ರೈಟ್ ಆನ್ಸರ್. ಹೌದಲ್ವಾ? ಹಾಂ, ನೆಕ್ಸ್ಟ್ ನೋಡಿ ಮಕ್ಕಳ. ಎ ಪೀರಿಯಡ್ ಆಫ್ ಪ್ಲಾನೆಟ್ ಅರೌಂಡ್ ಸನ್ ಈಸ್ 27 ಟೈಮ್ಸ್ ದಟ್ ಆಫ್ ದಿ ಅರ್ತ್. ದಿ ರೇಡಿಯೈ ಆಫ್ ಪ್ಲಾನೆಟ್ಸ್ ಆರ್ಬಿಟ್ ಟು ದಿ ರೇಡಿಯೈ ಆಫ್ ದಿ ಅರ್ತ್ಸ್ ಆರ್ಬಿಟ್ ಈಸ್. ಈಗ ನೋಡ್ಕೊಳ್ಳಿ, ದಿ ಪೀರಿಯಡ್ ಆಫ್ ದಿ ಪ್ಲಾನೆಟ್ ಅರೌಂಡ್ ಸನ್ ಈಸ್ 27 ಟೈಮ್ಸ್ ದಟ್ ಆಫ್ ದಿ ಅರ್ತ್. ಅಂದರೆ ನನಗೆ ಯಾವುದು ಅಂತ ಗೊತ್ತಿಲ್ಲ, ಬಟ್ ಪೀರಿಯಡ್ನ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ದಟ್ ಒನ್ ಈಸ್ ಆಫ್ ಟಿ ಪಿ ಅಂತ ಅನ್ಕೊಂತೀನಿ. ಯಾಕಂದರೆ ನ್ಯೂ ಪ್ಲಾನೆಟ್ ಟಿ ಪಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 27 ಟೈಮ್ಸ್ ದಟ್ ಆಫ್ ದಿ ಅರ್ತ್. ಅಂದರೆ ಟಿ ಪಿ ಈಸ್ ಈಕ್ವಲ್ ಟು 27 ಟಿ ಇ ಅಂತ ಕೊಟ್ಟಿದ್ದಾರೆ ಮಕ್ಕಳ ಅವರೀಗ. ಸೊ ನಾವೀಗ ಏನು ಖಂಡಿತ ಹೋಗಬೇಕು, ದಿ ರೇಷಿಯೋ ಆಫ್ ರೇಡಿಯಸ್ ಆಫ್ ದಿ ಏನು ಪ್ಲಾನೆಟ್ ಆರ್ಬಿಟ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್ಸ್ ಆರ್ಬಿಟ್. ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಆರ್ ಪಿ ಬೈ ಆರ್ ಇ ವ್ಯಾಲ್ಯೂನ ಖಂಡಿತ ಹೋಗಬೇಕು. ಓಕೆ, ಸೆನ್ಸ್ ಈ ಈಕ್ವೇಶನ್ ಪ್ರಕಾರ ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ಏನು ಬರುತ್ತೆ, ಆರ್ ಕ್ಯೂಬ್. ಹೌದಲ್ವಾ? ಅದ್ರ ಪ್ರಕಾರ ಹಾಕೊಂಡ್ವಿ ಅಂತ ಹೇಳಿದ್ರೆ ಟಿ ಪಿ ಡಿವೈಡೆಡ್ ಬೈ ಟಿ ಇ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಪಿ ಡಿವೈಡೆಡ್ ಬೈ ಆರ್ ಇ ಹೋಲ್ ಕ್ಯೂಬ್ ಅಂತ ಹಾಕೊಬೋದು. ಸೊ ಟಿ ಪಿ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಆಫ್ 27 ಟೈಮ್ಸ್ ಟಿ ಇ ಡಿವೈಡೆಡ್ ಬೈ ಟಿ ಇ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಪಿ ಡಿವೈಡೆಡ್ ಬೈ ಆರ್ ಇ ಹೋಲ್ ಕ್ಯೂಬ್ನ ವ್ಯಾಲ್ಯೂ ಹಾಗೆ ರಿಟೈನ್ ಮಾಡ್ಕೊತ ಹೋಗ್ತೀನಿ. ಟಿ ಇ ಮತ್ತು ಟಿ ಇ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳ್ಕೊಂಡಿದ್ದೇನು ಬರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಆರ್ ಪಿ ಡಿವೈಡೆಡ್ ಬೈ ಆರ್ ಇ is equal to 27 to the power 2 by 3. ಯಾಕೆಂದರೆ ಲೇಟೆಸ್ಟ್ ಡಿವೈಡ್ ಬೋತ್ ಸೈಡ್ಸ್ ಬೈ 3 ಇಂದ ಡಿವೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 25 ಟು ದಿ ಪವರ್ 3 ಬರುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಕ್ಯೂಬ್ ರೂಟ್ ಆಫ್ 27 ಸ್ಕ್ವೇರ್ನ ವ್ಯಾಲ್ಯೂ ಬರ್ತಾ ಬರುತ್ತೆ. ಆರ್ ವಿಚ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಕ್ಯೂಬ್ ರೂಟ್ ಆಫ್ 27 ಇಂಟು ಕ್ಯೂಬ್ ರೂಟ್ ಆಫ್ 27. So which is equal to 3 into 3, so which is equal to 9. So option number yaad barutte, second option is of right answer. Okay, next 88th question makla. When earth moves around the sun, which quantity will remains constant? Ya quantity constant agi remain ಆಗ್ತಾ ಹೋಗುತ್ತೆ. Angular velocity, kinetic energy, potential energy, aerial velocity. Think ಮಾಡ್ಬೋದು. ಇದು according to Kepler's second law, that is of an imaginary line drawn between sun and the planet sweeps out equal areas in equal interval of time. When an earth moves around the sun, illi sun ಇದೆ,
ಈ ಒಂದು ಪಾರ್ಟಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದಾಗ ವಿಚ್ ಕ್ವಾಂಟಿಟಿ ಈಸ್ ಆಫ್ ಕಾನ್ಸ್ಟೆಂಟ್, ಆಂಗ್ಯುಲರ್ ವೆಲಾಸಿಟಿ ಕಾನ್ಸ್ಟೆಂಟಾ, ಪೊಟೆನ್ಷಿಯಲ್ ಎನರ್ಜಿನ, ಏರಿಯಲ್ ವೆಲಾಸಿಟಿ ವಿಲ್ ಬಿ ಆಫ್ ಕಾನ್ಸ್ಟೆಂಟ್. ಮತ್ತೆ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ ಅದಕ್ಕೆ. ಏರಿಯಲ್ ವೆಲಾಸಿಟಿ ದಟ್ ಈಸ್ ಆಫ್ ಡಿ ಎ ಬೈ ಡಿ ಟಿ ಮಸ್ಟ್ ಬಿ ಈಕ್ವಲ್ ಟು ಏನಾಗ್ತಾ ಹೋಗಬೇಕು, ಕಾನ್ಸ್ಟೆಂಟ್ ಆಗ್ತಾ ಹೋಗಬೇಕು. ದಟ್ ಈಸ್ ಆಫ್ ಏರಿಯಲ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ 89th ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, the ratio of distances of two planets from sun is 1.3. okay, the ratio of distances of two planets, let us take that is of r1 divided by r2 is equal to ಎಷ್ಟು ಹೇಳ್ತಾರೆ 1.38. the ratio of period of revolution around, ಅಂದ್ರೆ you need to calculate the value of t1 by t2 ನ ಖಂಡಿತ ಹೋಗಬೇಕು. ಓಕೆ, ಸೊ ಈಸಿಯಾಗಿ ಕಂಡಿಬೋದು. t1 by t2 whole square is equal to r1 divided by r2 whole cube ಅಂತ ಬರ್ಕೊಬೋದು. ಸೊ t1 by t2 is equal to r1 by r2 ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ ಆಫ್ 1.38 whole to the power of 3 by 2 ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಸೊ t1 by t2 is equal to 1.38 to the power 3 by 2 ಅಂದರೆ ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಈಸ್ ಆಫ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳ. height of geostationary satellite above the surface of the earth is about, ಎಷ್ಟು ಇರಬೇಕು ಹೈಟು. ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ನ ಹೈಟ್ ಬಂದು ಇಟ್ ಈಸ್ ಆಫ್ 36,000 ಕಿಲೋಮೀಟರ್, ದಟ್ ಈಸ್ ಆಫ್ 3.6 ಇಂಟು 10 to the power 4 ಕಿಲೋಮೀಟರ್ ಅಷ್ಟು ಇರ್ತಾ ಹೋಗಬೇಕು. ಓಕೆ, ಹೈಟ್ ಹೆಚ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವೀಗ. ದಟ್ ಈಸ್ ಆಫ್ ವಿ ನಾಟ್ ಈಸ್ ಈಕ್ವಲ್ ಟು ಏನು ಹಾಕೊಂತೀರಾ ಫಾರ್ಮುಲಾ ಅಸಂಪ್ಷನ್ ಪ್ರಕಾರ, ಇಟ್ ಈಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 2gm divided by r plus h ಆಗ್ತಾ ಹೋಗುತ್ತೆ. ದಟ್ ಇಂಪ್ಲೈಸ್ ವಿ ನಾಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಹಾಕೊಂತೀರಾ 2gm divided by r plus h ಅಂತ ಹಾಕೊಂತೀರಾ. ದೇರ್ ಫಾರ್ h ಇಸ್ ಈಕ್ವಲ್ ಟು ಏನಾಗುತ್ತೆ 2gm divided by ವಿ ನಾಟ್ ಸ್ಕ್ವೇರ್ ಮೈನಸ್ ಆರ್ ಅಂತ ಆಗ್ತಾ ಹೋಗುತ್ತೆ. ಸೊ ಈ ಫಾರ್ಮದಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಬಂದರೆ ವ್ಯಾಲ್ಯೂಸ್ನ ಯು ವಿಲ್ ಗೆಟ್ ಅರೌಂಡ್ ಇಟ್ ಈಸ್ ಆಫ್ 3.6 ಇಂಟು 10 power of 4 ಕಿಲೋಮೀಟರ್ ಅಷ್ಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ಫಾರ್ಮುಲಾ ಆಲ್ರೆಡಿ ಡಿಸ್ಕಸ್ ಆಗಿದೆ ಕ್ಲಾಸಲ್ಲಿ, ನೆನಪಲ್ಲಿ ಇಟ್ಕೊತಾ ಹೋಗಬೇಕು. ನೆಕ್ಸ್ಟ್ ಫಿಗರ್ ಬಿಲೋ ಶೋಸ್ ಆರ್ಬಿಟ್ ಆಫ್ ಪ್ಲಾನೆಟ್ ಅರೌಂಡ್ ದಿ ಸನ್. ಇಫ್ ದಿ ಏರಿಯಾಸ್ ಆಫ್ ದಿ ಟೂ ಶೇಡೆಡ್ ಸೆಕ್ಟಾರ್ಸ್ ಆರ್ ಈಕ್ವಲ್, ಇಫ್ T1 and T2 are taken by the planets is going from A to B and going from C to D respectively, then ಏನಾಗುತ್ತೆ ಟೈಮ್. ತುಂಬ ಸಿಂಪಲ್ ಆಗಿ ಹೇಳ್ಬೋದು ಮಕ್ಕಳ. ಅವ್ರು ಏನು ಕೇಳ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ, ಇಫ್ ದಿ ಏರಿಯಾಸ್ ಆಫ್ ದಿ ಟೂ ಶೇಡೆಡ್ ಸೆಕ್ಟಾರ್ಸ್ ಆರ್ ಈಕ್ವಲ್, ಇಫ್ T1 and T2 ಟೈಮ್ ಟೇಕನ್, ಅಂದರೆ ಇಲ್ಲಿಂದ ಇಲ್ಲಿಗೆ ಟೈಮ್ ಶೆಡ್ಯೂಲು T1 ಇದೆ, ಈ ಪಾಯಿಂಟಿಂದ ಇಬ್ಬರಿಗೆ ಟೈಮ್ ಶೆಡ್ಯೂಲು T2 ಇದೆ. ಈ ಏರಿಯಾಸ್ಗಳು ಈಕ್ವಲ್ ಆಗಬೇಕು ಅಂದರೆ A1 ಮತ್ತು A2 ಏರಿಯಾಸ್ಗಳು ಈಕ್ವಲ್ ಆಗಬೇಕು ಅಂದರೆ T1 ಮತ್ತು T2 ಏನಾಗಬೇಕು. ಸೊ T1 ಮತ್ತು T2 ಯಾವಾಗಲೂ ಕೂಡ ಏನಾಗಬೇಕು, ಈಕ್ವಲ್ ಆಗಬೇಕು ಅಂತ ಅರ್ಥ. ಸೊ ಅಕಾರ್ಡಿಂಗ್ ಟು ಕೆಪ್ಲರ್ಸ್ ಸೆಕೆಂಡ್ ಲಾ, ದಟ್ ಈಸ್ ಆಫ್ ಆನ್ ಇಮ್ಯಾಜಿನರಿ ಲೈನ್ ಡ್ರಾನ್ ಬಿಟ್ವೀನ್ ಸನ್ ಆ್ಯಂಡ್ ದಿ ಪ್ಲಾನೆಟ್ ಸ್ವೀಪ್ಸ್ ಔಟ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಅದಕ್ಕೆ T1 ಮಸ್ಟ್ ಬಿ ಈಕ್ವಲ್ ಟು ಏನು ಹಾಕೊಬೇಕು T2 ಅಂತ ಹಾಕೊತ ಬರಬೇಕು. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಕೇಳಿ ನೋಡಿ ಮಕ್ಕಳ. ಓಕೆ, ಥ್ಯಾಂಕ್ ಯು.